ಶಿವ ಕೋಪಗೊಂಡು ಬೆಂಕಿ ಮಳೆ ಸುರಿಸಿರೋ ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದೇನೆ. ದೇವರು ಕೊಟ್ಟು ನೋಡ್ತಾನಂತೆ ಕಿತ್ಕೊಂಡು ನೋಡ್ತಾನಂತೆ ಅನ್ನೋ ಮಾತಿಗೆ ಈ ಊರಿನಲ್ಲಿ ನಡೆದಿರುವ ಒಂದು ಸತ್ಯ ಘಟನೆ ಸಾಕ್ಷಿ. ಯಾವ ಊರು ಎಲ್ಲಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಪ್ರವಾಸಿ ಸ್ಥಳನ ಪುಣ್ಯಕ್ಷೇತ್ರನ ತೋರಿಸ್ತಿರ್ತೀನಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿರುವ ಬೀರೂರ್ನ ರುದ್ರಭೂಮಿ ಅಂತಾರೆ. ಯಾಕಂದ್ರೆ ಶಿವ ಕೋಪಗೊಂಡು ಬೆಂಕಿ ಮಳೆ ಸುರಿಸಿದ್ಕೆ. ಬೀರೂರಿನ ಇಂದಿರಾನಗರದಿಂದ 2 ಕಿಲೋಮೀಟರ್ ದೂರವಿರುವ ಈ ಇರಿಂಗಲ ಎಂಬ ಊರು ಒಂದಾನೊಂದು ಕಾಲದಲ್ಲಿ ಬೀರೂರಾಗಿತ್ತು. ಅದೇ ಒಂದಾನೊಂದು ಕಾಲದಲ್ಲಿ ಕೋಪಗೊಂಡ ಶಿವ ಬೀರೂರಿನ ಜನರ ಮೇಲೆ ಬೆಂಕಿ ಮಳೆಯನ್ನು ಸುರಿಸುತ್ತಾನೆ. ಕಾರಣ ಯಾಕಂದ್ರೆ ಆಗಿನ ಕಾಲದಲ್ಲಿ ಬೀರೂರಿನ ಜನಕ್ಕೆ ತುಂಬಾ ಕಷ್ಟ ಇತ್ತಂತೆ. ಹೊಟ್ಟೆಗೂ ಬಟ್ಟೆಗೂ ಒಂದೊಂದು ಅಗ್ಲು ಅನ್ನಕ್ಕೂ ತುಂಬಾ ಕಷ್ಟಪಟ್ಟು ತುಂಬಾ ಬಡತನದಿಂದ ನರಳುತ್ತಿದ್ರಂತೆ. ಇವರ ಕಷ್ಟವನ್ನು ನೋಡಲಾರದ ಶಿವ ಬೀರೂರಿನ ಮೇಲೆ ಬಂಗಾರದ ಮಳೆಯನ್ನು ಸುರಿಸುತ್ತಾನಂತೆ. ಬಂಗಾರದ ಮಳೆ ಸುರಿದ ನಂತರ ಬೀರೂರಿನ ಜನ ದೊಡ್ಡ ದೊಡ್ಡ ಶ್ರೀಮಂತರಾಗಿ ಸುಖಕರವಾಗಿ ಜೀವನ ಮಾಡ್ತಿದ್ರಂತೆ. ಬೀರೂರಿನ ಜನರ ಸುಖಕರವಾಗಿರುವ ಜೀವನವನ್ನು ನೋಡಿದ ಶಿವ ಇವರ ಮೇಲೆ ಒಂದು ಪರೀಕ್ಷೆ ಮಾಡೋಣ ಅಂತ ಯೋಚನೆ ಮಾಡಿದ ಶಿವ ಮುದುಕನ ಭಿಕ್ಷುಕನ ರೂಪದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರ ಹೋಗಿ ಭಿಕ್ಷೆ ಬೇಡಿದಾಗ ಒಬ್ಬರ ಮನೆಯಲ್ಲೂ ಒಂದು ತುತ್ತು ಅನ್ನನೂ ಕೊಡ್ಲಿಲ್ವಂತೆ. ಆಗ ಶಿವನಿಗೆ ತುಂಬಾ ಕೋಪ ಬರುತ್ತೆ. ಏನು ಇಲ್ದಿರೋ ಜನಕ್ಕೆ ಇಷ್ಟೆಲ್ಲ ನಾನ್ ಮಾಡ್ದೆ, ಆದ್ರೆ ಇವತ್ತು ಒಬ್ಬ ಭಿಕ್ಷುಕನಿಗೆ ಇವರು ಅನ್ನ ಹಾಕ್ಲಿಲ್ವಲ್ಲ ಅಂತ ಶಿವ ಕೋಪಗೊಂಡು ಬೀರೂರಿನ ಮೇಲೆ ಬೆಂಕಿ ಮಳೆಯನ್ನು ಸುರಿಸ್ತಾನೆ. ಬೀರೂರಿನ ಮೇಲೆ ಕೋಪಗೊಂಡ ಶಿವ ಬೆಂಕಿ ಮಳೆ ಸುರಿಸಿದ್ರಿಂದ ಬೀರೂರನ್ನು ರುದ್ರಭೂಮಿ ಬೀರೂರು ಅಂತಾನೂ ಕರೀತಾರೆ. ಆಮೇಲೆ ಇಲ್ಲಿ ಯಾವುದೇ ಬೆಳೆ ಬೆಳೆದ್ರು ಸುತ್ತಮುತ್ತ ಜಾಗದಲ್ಲಿ ಬೆಳೆ ಬರೋದೇ ಇಲ್ಲ. ಯಾಕಂದ್ರೆ ಶಿವ ಕೋಪಗೊಂಡು ಬೆಂಕಿ ಮಳೆ ಸುರಿಸಿರೋ ಜಾಗ ಆಗಿರೋದಕ್ಕೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗುವ. ಬಾಯ್.